ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ನಿಬಂಧನನೆಂಬ ಮುನಿಯು ತನ್ನ ತಾಯಿಗೆ ಸಂಸಾರವನ್ನು ಅರಣ್ಯ ರೂಪವಾಗಿ ನಿರೂಪಿಸಿದ ಕಥೆ, ನಾರದ ಸಾವಿತ್ರಿ ಸಂವಾದಗಳು, ನಾರದನ ತಪಸ್ಸು, ವಿಷ್ಣುವು ನಾರದನಿಗೆ ಪ್ರತ್ಯಕ್ಷನಾದುದು ಎಂಬ 205ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ತಾತ, ಕೇವಲ ದುಃಖಕ್ಕೂ ಕಷ್ಟಗಳಿಗೂ ಎಡೆಯಾದ ಸಂಸಾರದಲ್ಲಿ ಎಷ್ಟಾದರೂ ಜನರಿಗೆ ಜಿಹಾಸೆಯೇ ಹುಟ್ಟುವುದಿಲ್ಲವೇಕೆ ಎನ್ನಲು ಭೀಷ್ಮರು ಹೇಳುತ್ತಾನೆ, ಕುಮಾರ, ಇದೇ ವಿಚಾರದಲ್ಲಿ ನಿಬಂಧನನೆಂಬ ಮುನಿಗೂ ಅವನ ತಾಯಿ ಭೋಗವತಿಗೂ ನಡೆದ ಸಂಭಾಷಣೆಗಳು ಕೆಲವುಂಟು. ಆ ಇತಿಹಾಸವನ್ನು ನಿನಗೆ ನಿದರ್ಶಿಸುವೆನು. ಪೂರ್ವದಲ್ಲಿ ನಿಬಂಧನನೆಂಬ ಮುನಿಯೊಬ್ಬನು ಯಾವ ಕಾರ್ಯದಲ್ಲಿಯೂ ಉತ್ಸಾಹವಿಲ್ಲದೆ, ಜೀವನಕ್ಕೂ ದಾರಿಯಿಲ್ಲದೆ ಬಹಳ ಕಷ್ಟದಿಂದ ಕೃಶಾಂಗನಾಗಿರುವುದನ್ನು ನೋಡಿ ಅವನ ತಾಯಿಯು, ಎಲಾ ಮೂಢ, ಹೀಗೇಕೆ ಯಾವಾಗಲೂ ಮಂಕನಂತೆ ಕುಳಿತಿರುವೆ? ಎದ್ದೇಳು, ನಿನಗೆ ಸಂಪಾದನೆಯ ದಾರಿ ತಿಳಿಯದು, ಜೀವನಕ್ಕೆ ಮಾರ್ಗವಿಲ್ಲ, ನಿನಗೆ ಲೋಕದಲ್ಲಿ ಮಿತ್ರರೇ ಇದ್ದಂತಿಲ್ಲ, ಸ್ನೇಹ ಮಾಡುವುದೂ ನಿನಗೆ ತಿಳಿಯದು, ಯಾವಾಗಲೂ ಹೀಗೆ ತೂಕಡಿಸುತ್ತಾ ಕುಳಿತಿರುವೆಯಲ್ಲ. ಅಯ್ಯೋ, ನಿನ್ನ ತಂದೆಯು ಸಂಪಾದಿಸಿಟ್ಟ ಆಸ್ತಿ ಏನಾದರೂ ಇದೆಯೇ? ಅದನ್ನಾದರೂ ಹೇಳು ಎಂದಳು. ಅದಕ್ಕೆ ಆ ನಿಬಂಧನನು, ಅಮ್ಮ, ನನಗೆ ತಂದೆಯು ಸಂಪಾದಿಸಿಕೊಟ್ಟ ಆಸ್ತಿಯುಂಟು. ಅದೇ ನನಗೆ ಬಹಳ ದೊಡ್ಡ ಭಾರವಾಗಿದೆ. ಅದು ಈ ಪ್ರಪಂಚದೊಳಗಿನ ಎಲ್ಲ ದುಃಖಗಳಿಗೂ ಕಷ್ಟಗಳಿಗೂ ನೆಲೆ ಎನಿಸಿದೆ. ಆ ಆಸ್ತಿಯನ್ನು ಹೇಗಾದರೂ ತೊಲಗಿಸಬಿಡಬೇಕು ಎಂಬುದೇ ಈಗ ನನ್ನ ಕೋರಿಕೆ. ನಾನು ಅದಕ್ಕಾಗಿಯೇ ಪ್ರಯತ್ನಿಸುತ್ತಿರುವೆನು. ಅದಕ್ಕೆ ನೀನು ಬೇಸರಿಸದೆ ನನಗೆ ಅನುಮತಿಯನ್ನು ಕೊಡು. ಆ ಆಸ್ತಿ ಏನೆಂಬುದನ್ನು ತಿಳಿಸಲೇ. ಇದು ಅತಿ ದುಸ್ಸಹವಾದ ಈ ನನ್ನ ಶರೀರವು ಇದೇ ತಂದೆಯು ನನಗೆ ಕೊಟ್ಟ ಆಸ್ತಿ. ಈ ಆಸ್ತಿಯನ್ನು ನಾನು ಅವನಿಗೆ ಒಪ್ಪಿಸಿಬಿಡುವೆನು. ಅವನಲ್ಲಿಯೇ ಅದು ಶಾಶ್ವತ ಧನವಾಗಿರಲಿ. ಹಿಂದೊಬ್ಬನು ಇದೇ ಶರೀರವೆಂಬ ಧನವನ್ನು ಹೊತ್ತುಕೊಂಡು ಇನ್ನೂ ಅಧಿಕ ಧನಕ್ಕಾಗಿ ಆಸೆಗೊಂಡು ಮಾಂಸ ಭಕ್ಷಕರಿಂದ ತುಂಬಿದುದಾಗಿಯೂ ಅತಿ ಘೋರ ರೂಪವುಳ್ಳ ಸಿಂಹ ವ್ಯಾಘ್ರಾದಿ ದುಷ್ಟ ಸತ್ವಗಳಿಂದ ನಿಬಿಡವಾಗಿಯೂ ಇದ್ದ ದುರ್ಗಮ ಅರಣ್ಯದಲ್ಲಿ ಪ್ರವೇಶಿಸಿ ಅಲ್ಲಿ ಅನವರತವು ಭಯದಿಂದ ಅತ್ತಿತ್ತ ಸುತ್ತಿ ತತ್ತಳಿಸುತ್ತಾ ಎಲ್ಲಿಯೂ ಆಶ್ರಮವನ್ನು ಕಾಣದೆ ನಾನಾ ದಿಕ್ಕುಗಳಲ್ಲಿ ತಿರುಗುತ್ತಿದ್ದನು. ಹೀಗೆ ಮುಂದೆ ಹೋಗುವಾಗ ಆ ಕಾಡಿನ ನಾನಾ ಕಡೆಗಳಲ್ಲಿ ಬಲೆಯೊಡ್ಡಿದ್ದುದನ್ನು ಕಂಡನು. ಅದನ್ನು ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಹುಡುಕುತ್ತಾ ಮುಂದೆ ಹೋಗುತ್ತಿರುವಾಗ ಆ ಅರಣ್ಯದ ನಡುವೆ ದಟ್ಟವಾದ ಪೊದೆಗಳಿಂದ ಮುಚ್ಚಿಹೋಗಿದ್ದ ಒಂದು ಆಳವಾದ ಹಾಳು ಬಾವಿಯಲ್ಲಿ ಬಿದ್ದುಬಿಟ್ಟನು. ಹೀಗೆ ಬೀಳುತ್ತಾ ಹಿಂದು ಮುಂದು ತೋರದೆ ನಡುವೆ ಕೈಗೆ ಸಿಕ್ಕಿದ ಒಂದು ಬಳ್ಳಿಯನ್ನು ಹಿಡಿದುಕೊಂಡು ಅದರ ಆಶ್ರಯದಿಂದ ತಲೆ ಕೆಳಗಾಗಿ ನೇತಾಡುತ್ತಿದ್ದನು. ಆ ಅಪಾಯದ ಸ್ಥಿತಿಯಲ್ಲಿಯೂ ಆತನು ಅದೇ ಬಾವಿಯ ದಡದ ಒತ್ತಿನಲ್ಲಿ ಸುತ್ತಲೂ ಬಳ್ಳಿಗಳು ಹಬ್ಬಿ ಬಹಳ ಪ್ರಬಲವಾಗಿ ಬೆಳೆದ ಒಂದು ನೇರಳೆಯ ಮರದ ಮೇಲೆ ಕಟ್ಟಿದ ಜೇನುಗೂಡಿನಿಂದ ಆಗಾಗ ತೊಟ್ಟಿಕ್ಕುತ್ತಿದ್ದ ಜೇನಿನ ಬಿಂದುಗಳಲ್ಲಿ ಎಂದಾದರೂ ಒಮ್ಮೊಮ್ಮೆ ಒಂದೊಂದು ತೊಟ್ಟು ತನ್ನ ಬಾಯಿಗೆ ಬಿದ್ದಾಗ ಅದನ್ನೇ ಸವಿದು ಆನಂದಿಸುತ್ತಾ ಅದರಲ್ಲಿಯೇ ಮೇಲೆ ಮೇಲೆ ಆಶೆಯುಳ್ಳವನಾಗಿ ತಿರುಗಿ ತಿರುಗಿ ಅದಕ್ಕಾಗಿ ಬಾಯಿ ಬಿಡುತ್ತಾ ಆ ಕಷ್ಟಗಳನ್ನೆಲ್ಲ ಅನುಭವಿಸಿಕೊಂಡು ದೀರ್ಘಕಾಲವನ್ನು ಕಳೆಯುತ್ತಿದ್ದನು. ಈಗ ನನ್ನಲ್ಲಿ ಇರುವುದು ಅಂತಹ ಧನವೇ. ಬೇಕಾದರೆ ಅದನ್ನು ಈಗಲೇ ನಿನ್ನ ಮುಂದೆ ಒಪ್ಪಿಸಿಬಿಡುವೆನು ಎಂದನು. ತನ್ನ ಮಗನಾದ ನಿಬಂಧನನ ಈ ವಾಕ್ಯವನ್ನು ಕೇಳಿ ಭೋಗವತಿಯು ಅಂದು ಮೊದಲು ಹಣದ ವಿಷಯದಲ್ಲಿ ತನಗಿದ್ದ ಆತುರವನ್ನು ನೀಗಿ ಕೊನೆಗೆ ಉತ್ತಮ ಗತಿಯನ್ನು ಹೊಂದಿದಳು. ಆದುದರಿಂದ ಯುಧಿಷ್ಠಿರ, ಈ ವಿಧವಾದ ಸಂಸಾರ ಚಕ್ರದ ಸ್ಥಿತಿಯನ್ನು ತಿಳಿದವರೇ ವೈರಾಗ್ಯವನ್ನು ಹಿಡಿದು ಪರಮ ಪದವನ್ನು ಹೊಂದಬಹುದು ಎಂದನು. ಆಗ ಯುಧಿಷ್ಠಿರನು, ತಾತ, ಇದುವರೆಗೆ ನೀನು ವಿವರಿಸಿದ ಸಂಸಾರ ಚಕ್ರ ಸ್ವರೂಪವು ನನಗೆ ಇನ್ನೂ ಚೆನ್ನಾಗಿ ತಿಳಿಯಲಿಲ್ಲ. ನೀನು ಹೇಳಿದ ತಂದೆಯ ಆಸ್ತಿ ಎಂಬುದೇನು? ಅದನ್ನು ಅರಣ್ಯ ರೂಪವಾಗಿ ಆ ಮಹರ್ಷಿಯು ವರ್ಣಿಸಿದುದೇಕೆ? ಆ ಅರಣ್ಯದಲ್ಲಿ ಹೇಳಿದ ಆನೆ ಎಂಬುದು ಯಾವುದು? ಬಾವಿಯ ದಡದಲ್ಲಿದ್ದ ಮರವೆಂಬುದು ಯಾವುದು? ಅಲ್ಲಿ ಮಧುವೆಂದರೇನು? ಈ ನನ್ನ ಸಂಶಯವನ್ನೆಲ್ಲ ನೀನು ನೀಗಿಸಬೇಕು ಎನ್ನಲು ಭೀಷ್ಮನು ಹೇಳುತ್ತಾನೆ, ಕುಮಾರ, ಮೋಕ್ಷ ಜ್ಞಾನಿಗಳೆಲ್ಲರೂ ಈ ಉಪಾಖ್ಯಾನವನ್ನು ಅಲ್ಲಲ್ಲಿ ಉದಾಹರಿಸಿರುವರು. ಇದರಿಂದ ಧೀಮಂತನಾದವನು ಬಂಧ ಮೋಕ್ಷಗಳ ಮರ್ಮವನ್ನು ತಿಳಿದುಕೊಳ್ಳಬಹುದು. ಇದರಲ್ಲಿ ಹೇಳಿದ ದೊಡ್ಡ ಕಾಡೆಂಬುದೇ ಸಂಸಾರ ಚಕ್ರವು.
ಅದರಲ್ಲಿರತಕ್ಕ ಕ್ರೂರ ಸರ್ಪಗಳೆಂದರೆ ವ್ಯಾಧಿಗಳು. ಅಲ್ಲಿ ರೂಪವನ್ನು, ಬಣ್ಣವನ್ನು, ಬಲವನ್ನು ಕೆಡಿಸತಕ್ಕ ಸ್ತ್ರೀಯೊಬ್ಬಳುಂಟು. ಅದೇ ಜರೆ ಎಂಬುದು, ಅಂದರೆ ಮುಪ್ಪು. ಅದರಲ್ಲಿ ಘೋರ ಸರ್ಪವೆಂದರೆ ಕಾಲವು. ಅದರಲ್ಲಿ ವರ್ಣಿಸಲ್ಪಟ್ಟ ವೃಕ್ಷವೆಂಬುದೇ ಮೃತ್ಯು. ಆ ಮರದ ಫಲಗಳೆಂದರೆ ತಾನು ಮಾಡಿದ ಕರ್ಮ ಫಲಗಳು. ಅದರಲ್ಲಿ ಕಪ್ಪು ಮತ್ತು ಬಿಳುಪು ಬಣ್ಣವುಳ್ಳ ಎರಡು ಇಲಿಗಳು ಉಂಟೆಂದು ಹೇಳುವರು. ಅವೇ ರಾತ್ರಿ ಹಗಲುಗಳು. 12 ಕಾಲಗಳು, 6 ಮುಖಗಳು ಉಳ್ಳ ಆನೆ ಎಂಬುದು ಸಂವತ್ಸರವು. ಆನೆಯ ಮುಖಗಳೇ ಋತುಗಳು, ಅದರ ಕಾಲುಗಳೇ ಮಾಸಗಳು. ಈಗ ಆ ಸಂಸಾರ ಚಕ್ರ ಸ್ವರೂಪವೇನು, ಅದನ್ನು ನೀನು ತಿಳಿದಂತಾಯಿತಷ್ಟೇ. ಇದರಂತೆಯೇ ಆ ಪೈತೃಕ ಧನವನ್ನು, ಅದರ ಸ್ವರೂಪವನ್ನು ತಿಳಿದು ನೀನು ಅದರಲ್ಲಿ ವಿರಕ್ತಿ ಎಂದಿರಬೇಕು. ನಿಬಂಧನನು ಹೇಳಿದ ಮಾತಿನಂತೆ ಅವನ ತಾಯಿ ಭೋಗವತಿಯು ವಿರಕ್ತಳಾಗಿ ಮುಕ್ತಿಯನ್ನು ಹೊಂದಿದಳು. ತಾನು ಧರಿಸಿಯೂ ಇತರರಿಂದ ಧರಿಸಲ್ಪಡುವಂತೆಯೂ ಮಾಡುವ ಕಾರಣದಿಂದಲೇ ಆ ಶರೀರವನ್ನು ಪೈತೃಕ ಧನವೆಂದು ಹೇಳಿದೆ. ಆದ ಕಾರಣದಿಂದ ಈ ಅಶಾಶ್ವತವಾದ ಧನವನ್ನು ತೊರೆದು ಶುದ್ಧವೂ ಶಾಶ್ವತವೂ ಆದ ತಪೋಧನವನ್ನು ಗಳಿಸಿಡು. ಆ ತಪಸ್ಸಿಗೆ ಫಲರೂಪನಾದವನು ದೇವಕಿ ಪುತ್ರನಾದ ಆ ಶ್ರೀಕೃಷ್ಣನೇ. ಅವನ ಅನುಗ್ರಹದಿಂದಲೇ ನಿನಗೆ ಸರ್ವ ದುಃಖ ವಿಮುಕ್ತಿ. ಆ ಮಹಾತ್ಮನೊಬ್ಬನೇ ಸಕಲ ಲೋಕಕ್ಕೂ ಕರ್ತನು. ಆತನೇ ಜ್ಞಾನಿಗಳಿಗೆ ಪರಮಾಶ್ರಯವು. ಕೃಷ್ಣನೆಂಬ ಆ ಧನವನ್ನು ಆಶ್ರಯಿಸಿಯೇ ಇಂದ್ರ ರುದ್ರಾದಿಗಳೆಲ್ಲರೂ ತಮ್ಮ ತಮ್ಮ ಉತ್ತಮ ಸ್ಥಾನಗಳಲ್ಲಿ ಬೆಳಗುತ್ತಿರುವರು. ಅವನ ಆಶ್ರಯದಿಂದಲೇ ಜನರಿಗೆ ಭೋಗ ಮೋಕ್ಷಗಳು. ಅವನೇ ಸಮಸ್ತ ಭೂತಗಳ ಅಂತರಾತ್ಮನು. ಎಲ್ಲಕ್ಕಿಂತಲೂ ಉತ್ತಮವಾದ ಶಾಶ್ವತ ಸ್ಥಾನದಲ್ಲಿ ಇರತಕ್ಕವನು. ಆ ಭಗವಂತನ ಮಹಿಮೆಯನ್ನು, ಅದಕ್ಕೆ ತಕ್ಕ ತತ್ವಜ್ಞಾನವನ್ನು ತಿಳಿಸತಕ್ಕ ಮತ್ತೊಂದು ವಿಷಯವನ್ನು ತಿಳಿಸುವೆನು ಕೇಳು. ಹಿಂದೆ ನಾರದನಿಗೆ ಆ ಶ್ರೀಹರಿಯು ತನ್ನ ನಿಜರೂಪವನ್ನು ತೋರಿಸಿದನು. ಹಿಂದೆ ನಾರದನು ಲೋಕದಲ್ಲಿ ಪರಮಾರ್ಥವೆಂದರೆ ಏನೆಂಬುದನ್ನು ತಿಳಿಯುವ ಉದ್ದೇಶದಿಂದ ಭೂಮಂಡಲದೊಳಗಿನ ತೀರ್ಥಗಳನ್ನೆಲ್ಲ ಯಾತ್ರೆ ಮಾಡಿ ಕೊನೆಗೆ ಹಿಮಾಲಯ ಪರ್ವತವನ್ನು ಸೇರಿ ಅಲ್ಲಿ ಭಗವತ್ ಸ್ವರೂಪವನ್ನು ವಿಮರ್ಶೆ ಮಾಡುತ್ತಾ ಅಲ್ಲಲ್ಲಿ ಸಂಚರಿಸುತ್ತಿರುವಾಗ ಅವನಿಗೆ ಅತಿ ರಮ್ಯವಾದ ಒಂದು ಪದ್ಮ ಸರೋವರವು, ಅದರ ತೀರದಲ್ಲಿ ಸರ್ವಾಭರಣ ಭೂಷಿತೆಯಾದ ಯುವತಿಯೊಬ್ಬಳು ಕಾಣಿಸಿದಳು. ನೈದಿಲೆ ಹೂಗಳನ್ನು ಹಿಡಿದು ವಿನೋದದಿಂದ ಆಡುತ್ತಿದ್ದ ಆ ಸುಂದರಿಯು ಮುಂದೆ ಬಂದು ನಾರದ ಎಂದು ಹೆಸರು ಹಿಡಿದು ಕರೆದಳು. ನಾರದನು ಅತ್ಯಂತ ವಿಸ್ಮಿತನಾಗಿ ಅವಳ ಸಮೀಪಕ್ಕೆ ಬಂದನು. ಇಷ್ಟರಲ್ಲಿ ಆ ಯುವತಿಯು ನಾರದನಿಗೆ ಆಶ್ಚರ್ಯವಾಗುವಂತೆ ದೊಡ್ಡದಾಗಿ ಬಾಯಿ ತೆರೆದು ಆಕಳಿಸಿದಳು. ಆಗ ಅವಳ ಮುಖದಿಂದ ಒಂದು ಪುರುಷಾಕೃತಿಯು ಹೊರಟು ಬಂದಿತು. ಆ ಪುರುಷನಿಗೂ ಸೂರ್ಯ ಸಮಾನವಾದ ತೇಜಸ್ಸು, ಅಲ್ಲಲ್ಲಿ ರತ್ನಗಳನ್ನು ಕೆತ್ತಿದಂತೆ ರಕ್ತವರ್ಣ ವ್ಯಾಪ್ತವಾದ ಮೈಯೊಳಗೆಲ್ಲ ವಿವಿಧ ಆಭರಣಗಳು. ಇಂತಹ ದಿವ್ಯ ಪುರುಷನು ತಲೆಯಲ್ಲಿ ಪ್ರಕಾಶಮಾನವಾದ ಮಣಿಯೊಡನೆ ಆವಿರ್ಭವಿಸಿದನು. ಉತ್ತರ ಕ್ಷಣದಲ್ಲಿ ಅದೇ ಆಕಾರವುಳ್ಳ ಮತ್ತೊಬ್ಬ ಪುರುಷನು ಹೊರಕ್ಕೆ ಬಂದನು. ಆಮೇಲೆ ಹಾಗೆಯೇ ಇನ್ನೊಬ್ಬನು ಬಂದನು. ಆಮೇಲೆ ಅದರಂತೆ ಮತ್ತೊಬ್ಬನು ಬಂದನು. ಹೀಗೆ ಅವಳ ಬಾಯಿಂದ ಆವಿರ್ಭವಿಸಿದ ಆ 3 ದಿವ್ಯಾಕೃತಿಗಳು ವಿವಿಧ ಧ್ವನಿಗಳೊಡನೆ ಆ ತರುಣಿಗೆ ಪ್ರದಕ್ಷಿಣ ಮಾಡಿದರು. ಇದನ್ನೆಲ್ಲ ನೋಡಿ ನಾರದನು ಆಶ್ಚರ್ಯವಶನಾಗಿ ಆ ಹೆಂಗಸನ್ನು ಕುರಿತು, ಎಲೆ ಭದ್ರೆ, ನೀನು ಯಾರೆಂದು ನನಗೆ ತಿಳಿಯಲಿಲ್ಲ. ನೀನು ಯಾರೆಂಬುದನ್ನು ನನಗೆ ವಾಸ್ತವದಲ್ಲಿ ತಿಳಿಸಬೇಕು ಎಂದನು. ಅದಕ್ಕೆ ಆ ಕನ್ಯೆಯು, ಓ ನಾರದ, ನಾನು ಸಾವಿತ್ರಿ. ನಿನಗೆ ಶುಭವಾಗಲಿ. ನಿನ್ನ ಕೋರಿಕೆ ಏನಿದ್ದರೂ ತಿಳಿಸು, ನಾನು ನಡೆಸಬಲ್ಲೆನು ಎನ್ನಲು ನಾರದನು ಒಡನೆಯೇ ಅವಳಿಗೆ ಅಭಿವಾದನ ಮಾಡಿ, ದೇವಿ, ನಿನ್ನ ದರ್ಶನದಿಂದ ನಾನು ಕೃತಾರ್ಥನಾದೆನು. ನನ್ನ ಸಂಶಯವನ್ನು ನೀಗಿಸಬೇಕು. ಮೊಟ್ಟ ಮೊದಲು ನಿನ್ನ ಮುಖದಿಂದ ಹೊರಟವನಾರು? ಅವನ ತಲೆಯಲ್ಲಿದ್ದ ಮಣಿ ಯಾವುದು? ತೇಜೋಮಯನಾಗಿದ್ದ ಅವನು ಯಾರೆಂಬುದನ್ನು ನನಗೆ ತಿಳಿಸಬೇಕು ಎಂದನು. ಅದಕ್ಕೆ ಆ ಸಾವಿತ್ರಿಯು, ಮುನೀಂದ್ರ, ಮೊದಲನೆಯ ಪುರುಷಾಕೃತಿಯೇ ಋಗ್ವೇದವು, ಎರಡನೆಯದು ಯಜುರ್ವೇದವು, ಮೂರನೆಯದು ಸಾಮವೇದವು. ರತ್ನ ಬಿಂದುಗಳಿಂದ ಕೂಡಿದ ಆ 3 ಆಕೃತಿಗಳು ಯಜ್ಞ ಫಲಾಶ್ರಯಗಳಾದ ವೇದಗಳೇ. ನೀನು ಅವರ ತಲೆಯಲ್ಲಿ ಕಂಡ ದೊಡ್ಡ ಮಣಿಯೆಂಬುದು ಲೋಕದಲ್ಲಿ ಮಹಾತ್ಮರು ವರ್ಣಿಸಿರತಕ್ಕ ದಿವ್ಯ ಜ್ಯೋತಿ, ಅಂದರೆ ಪರಮಾತ್ಮನು. ನಾರದ ಮುನೀಂದ್ರ, ಆ ಜ್ಯೋತಿಯೇ ನಮಗೆಲ್ಲರಿಗೂ ಜ್ಞೇಯವಾದ ಉತ್ತಮ ವಸ್ತುವೆಂದು ತಿಳಿ ಎಂದು ಹೇಳುತ್ತಾ ಆ ಕನ್ಯೆಯು ಅಂತರ್ಧಾನ ಹೊಂದಿದಳು. ಅದನ್ನೆಲ್ಲ ಕಂಡು ನಾರದನು ವಿಸ್ಮಿತನಾಗಿ ಅದನ್ನೇ ಧ್ಯಾನಿಸುತ್ತಾ ತನ್ನನ್ನು ತಾನು ಮರೆತು ಬಿಟ್ಟನು. ಹೀಗೆ ಬಹಳ ಹೊತ್ತಿನವರೆಗೆ ಪರವಶ ಚಿತ್ತನಾಗಿದ್ದು
ಆಮೇಲೆ ಮೆಲ್ಲಗೆ ಚೇತರಿಸಿಕೊಂಡು ಸರೋವರದಲ್ಲಿ ಸ್ನಾನ ಮಾಡಿ ಬಂದು ನಿಯಮನಿಷ್ಠನಾಗಿ ಆ ದಿವ್ಯ ರೂಪದ ನಿಜಸ್ಥಿತಿಯನ್ನು ತಿಳಿಯಲೆತ್ನಿಸಿ ಸ್ತೋತ್ರ ಮಾಡತೊಡಗಿದನು. ಹೀಗೆ 100 ವರ್ಷಗಳು ಕಳೆದವು. ಆಗ ಲೋಕಕರ್ತನು ವಿಶ್ವಾತ್ಮಕನೂ ಆದ ನಾರಾಯಣನು ಆ ನಾರದನ ಭಕ್ತಿಗೆ ಮೆಚ್ಚಿ ಅವನಿಗೆ ಪ್ರತ್ಯಕ್ಷನಾದನು. ಎಲ್ಲ ಕಾರಣಗಳಿಗೂ ಆದಿಕಾರಣಭೂತನು, ಸಮಸ್ತ ದೇವತೆಗಳಿಂದ ನಮಸ್ಕರಿಸಲ್ಪಡುವ ಪಾದಾರವಿಂದವುಳ್ಳವನು, ಗರುತ್ಮಂತನ ದೇಹ ಸ್ಪರ್ಶದಿಂದ ಜಿಡ್ಡುಗಟ್ಟಿದ ಮೊಣಕಾಲುಗಳುಳ್ಳವನು, ಶ್ರೀವತ್ಸ ಕೌಸ್ತುಭಧರನು, ನೀಲ ಮೇಘ ಶ್ಯಾಮನು ಆದ ಶ್ರೀಹರಿಯು ಮಂದಸ್ಮಿತದೊಡನೆ ತನ್ನ ಮುಂದೆ ಕಾಣಿಸಲು ಜಯ ಜಯ ಧ್ವನಿಯೊಡನೆ ನಾರದನು ಅವನ ಪಾದಾರವಿಂದಗಳಲ್ಲಿ ಬಿದ್ದನು. ಆಗ ಭಗವಂತನು ಅವನನ್ನು ಕೈ ಹಿಡಿದು ಮೇಲಕ್ಕೆತ್ತಿ ಮೇಘ ಗಂಭೀರ ಧ್ವನಿಯಿಂದ, ಓ ನಾರದ, ನಿನಗೆ ಶುಭವಾಗಲಿ. ನಿನ್ನ ಮನಸ್ಸಿನ ಕೋರಿಕೆಯನ್ನು ತಿಳಿಸು, ನಾನು ವರವನ್ನು ಕೊಡುವೆನು ಎಂದನು. ಆಗ ನಾರದನು ಅತಿ ಸಂಭ್ರಮದಿಂದ, ಜಗನ್ನಾಯಕ, ನನ್ನ ಕೋರಿಕೆ ಏನೆಂಬುದು ನಿನಗೆ ತಿಳಿಯದುದಲ್ಲ. ಅದಕ್ಕೆ ನಿನ್ನ ಅನುಗ್ರಹವನ್ನು ಎದುರು ನೋಡುತ್ತಿರುವೆನು ಎಂದನು. ಆಗ ಮಹಾವಿಷ್ಣುವು ಮಂದಹಾಸದೊಡನೆ, ನಾರದ, ನೀನು ಹಿಂದೆ ವೇದಪುರುಷರ ತಲೆಯಲ್ಲಿ ಯಾವ ದಿವ್ಯ ಜ್ಯೋತಿಯನ್ನು ಕಂಡೆಯೋ ಆ ಜ್ಯೋತಿಯೇ ನಾನು. ದ್ವಂದ್ವಗಳನ್ನು ಅಹಂಕಾರಗಳನ್ನು ನೀಗಿ ಶುದ್ಧರು, ಶುದ್ಧ ದೃಷ್ಟಿಯುಳ್ಳವರು ಆದ ಯೋಗಿಗಳೇ ಅದನ್ನು ತಿಳಿಯಬಲ್ಲರು. ನೀನು ತಿಳಿಯಬೇಕಾದ ಅಂಶವು ಅದೇ. ಅಂತಹ ಯೋಗಿಗಳು, ಮಹಾಪ್ರಾಜ್ಞರು, ನನ್ನ ಅಂಶದಿಂದ ಜನ್ಮಿಸಿದವರೂ ಆದ ಮಹಾತ್ಮರ ಅನುಗ್ರಹವನ್ನು ಸಂಪಾದಿಸಿ ಅವರಿಂದ ನೀನು ಕೇಳಿ ತಿಳಿಯಬಹುದು. ಅವರ ಅನುಗ್ರಹವೇ ನನ್ನ ಅನುಗ್ರಹವೆಂದು ತಿಳಿ ಎಂದು ಹೇಳಿ ಹಾಗೆಯೇ ಕಣ್ಮರೆಯಾದನು. ಓ ಯುಧಿಷ್ಠಿರ, ಆ ಜ್ಯೋತಿಯೇ ಈಗ ನಿನ್ನ ಬಳಿ ಓಡಾಡುತ್ತಿರುವ ಕೃಷ್ಣನೆಂದು ತಿಳಿ. ಆ ಕೃಷ್ಣನನ್ನು ಆರಾಧಿಸಿಯೇ ಅನೇಕ ಮಹರ್ಷಿಗಳು ಮುಕ್ತರಾದರು. ನೀನು ಅವನನ್ನೇ ದೃಢವಾಗಿ ನಂಬು. ಅವನೇ ಎಲ್ಲಕ್ಕೂ ಕರ್ತನು, ಅವನೇ ವಿಕರ್ತನು, ಸರ್ವ ಕಾರಣನು. ನಾರದನಿಂದಲೇ ನಾನು ಈ ತತ್ವವನ್ನು ಸಾಕ್ಷಾತ್ತಾಗಿ ಕೇಳಿ ತಿಳಿದೆನು. ಭೀಷ್ಮಾಚಾರ್ಯರು ಹೇಳುತ್ತಿರುವರು, ಸಂಸಾರ ಸಮುದ್ರವನ್ನು ದಾಟಿಸತಕ್ಕ ಆ ಶ್ರೀ ಮಹಾವಿಷ್ಣುವನ್ನು ಅನನ್ಯ ಭಕ್ತಿಯಿಂದ ಭಜಿಸತಕ್ಕವರು ದುರ್ಲಭವಾದ ಸಾಯುಜ್ಯವನ್ನು ಹೊಂದುವರು ಎಂದರು. ಇದು 205ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.